ಹೆಂಗೈತ್ರಿ ಹೊಸರು ಗುಡ್ಡದ ಹಾದಿ ಇಂತೇನು ಬರೋಲ್ರಪ್ಪ ಯಾಕ್ರೆ ಬೈಕ್ ಹೋಗತ್ತು ಇಲ್ಲೆಲ್ಲ ಪಟಪಟಿ ಬರೋಬ್ಬರಿ ಪಟಪಟಿ ನಿಮ್ಮ ಸ್ಕೂಟಿ ಕೆಲಸ ಆಗಲಿದೆ ಸ್ಕೂಟಿ ಸಣ್ಣ ಹುಡುಗಿದ್ದಂಗಿದ ಎಲ್ಲಾರ ಕಲ್ಲು ಬಂದ್ರೆ ಗಾಡಿ ಹೊತ್ಕೊಂಡು ಅಡ್ಡಾಡ್ಬೇಕು ನಾವು ಗಾಡಿ ಹೊತ್ಕೊಂಡು ನಮಸ್ಕಾರ ಏನು ಮಾಡಾಕತ್ತೀರಿ ಆರಾಮ್ ಗಿಡದ ನೆಳಾಗ ಅಗದಿ ಭಾಗ್ಯವಂತ್ರಿಪ್ಪ ನೀವು ನೀರಳ ಗಿಡ ಗಿಡ ಎಷ್ಟು ಸಣ್ಣ ಇದ್ರೆ ಹಣ್ಣು ಎಷ್ಟು ಭಾರಿ ಅದಾವಲ್ರಿ ಭಾಳ ಸುಂದರವಾಗಿದೆ ನೋಡ್ರಿ ಹಣ್ಣುಗಳು ಇಲ್ಲೂ ಕೂಡ ಸುರಿದವಲ್ರಿ ಅಷ್ಟೇ ಗಿಡ ಸುತ್ತಾಯಿರಿ ಇದು ಯಾವ ನೀರಳಿ ಅಂತ ಕರಿತೀರಿ ನೀವು ರೀ ಬಾಂಡೋಲಿ ಅಂತ ಸರಿ ಗಿಡ ಹಚ್ಚಿ ಎಷ್ಟು ವರ್ಷ ಆಯ್ತು ನೀವು ಇವಾಗ 4 ವರ್ಷ ಆಯ್ತು ರೀ ಗಿಡ ಸಣ್ಣದಿದ್ರು ಸುರಿದೈತಲ್ರಿ ಇದೊಂದು ಜಾತಿ ಬೇರೆ ಏನ್ರಿ ಇದೊಂದು ಅವೆಲ್ಲ ಮರ ಆದ್ಮೇಲೆ ಬೆಳಿತಾವೆ ಉಳಿದಿಲ್ಲ ಅವು ನೋಡಿ ಎಷ್ಟು ಗಿಡಗಳಾಗ್ಯಾವ ಹಣ್ಣುಗಳಾಗ್ಯಾವ ಎಲ್ಲ ಗಿಡದಲ್ಲಿ ಕಡೆ ಒಂದು ಅಡ್ಡಿಲ್ಲ ಒಟ್ಟಿನಲ್ಲಿ ಇಲ್ಲಿ ಮಾವಿಂದು ಮತ್ತು ನೇರಳೆ ತೋಪ್ ಮಾಡಿದಿರಿ ಇದು ಯಾವ ಜಾತಿ ಮಾವಿನ ಗಿಡ ರೀ ಅಂದ್ರೆ ಇವು ಮರ ಆಗೋಲ್ಲ ಸಣ್ಣ ಗಿಡ ಇದ್ದಾಗ ಹಣ್ಣಕ್ಕಲ್ಲ ಗೋಮಾವಿನಕಾಯಿ ತುಂಬ ಸುಂದರವಾಗಿದೆ ನೋಡ್ರಿ ಎಲ್ಲ ಹಣ್ಣುಗಳು ನೋಡ್ಲಿಕ್ಕೆ ಎಷ್ಟು ಚಂದ ಹಣ್ಣು ರುಚಿ ಎಷ್ಟಿರ್ಬೋದು ನುಗ್ಗೆಯನ್ನು ಬೆಳೆಸಿದಿರಿ ಮಾವು ನುಗ್ಗೆ ನೀರಳ ಮತ್ತೇನು ಹಾಕಿರಿ ಹೇಳಕ್ ಬರೋದಿಲ್ಲ ಇದ್ರೊಳಗೆ ಘಾಟಿ ಇದ್ರಿ ಭಾಳ ಮತ್ತೆ ಹಾಕಿದ್ರಿ ಗಿಡಗಳು ಹಣ್ಣಿಂದು ಬೇರೆ ಬೇರೆ ಜಾತಿ ಮಾವಿನ ತೋಪ ಹೌದಲ್ರಿ ಇಟ್ಟು ಹಣ್ಣಾಗಿದೆ ಬಿಡ್ರಿ ಎಷ್ಟು ಸುಮಾರು 4 ವರ್ಷ ಪರಿಶ್ರಮದ ಫಲ ಅಲ್ರಿ ಇಲ್ಲ ಆಗ್ಯಾವ್ರಿ ಬನ್ನಿ 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 ಅವ್ರು ಹಿಡ್ಕೋದ್ರೆ ಹೆಣ್ಮಕ್ಳು ಇಲ್ಲಿಂದ ತೆಗಿರಿತ್ತು ಬನ್ರಿ ಎಲ್ಲಪ್ಪ 10 ವರ್ಷ ಇದ್ದಿದ್ರೆ ನಾನು ನಡ್ಕೊಂಡು 4 ದಿನ ಇಲ್ಲೇ ಯಾವ ಗಿಡಪ್ಪ ಇದೆ ಸದಾಬಹಾರ್ ಅದು ಆಂಧ್ರ ಕಡೆ ಈ ಗಿಡ ರೀ ಆಂಧ್ರ ಕಡೆ ಇದ್ರಿ ಇದು ಎಷ್ಟು ಚಂದ ರೀ ಮಾವಿನಕಾಯಿ ಅಷ್ಟ ಗುಂಡು ಗುಂಡು ಹೆಚ್ಚಾಗಿ ಬೆಂಗಳೂರು ಸೈಡ್ ಇಂಥವು ಮಾವಿನಕಾಯಿ ಸಿಗ್ತಿರ್ತಾವ ಚಂದಾಗ್ಯಾವ ಇದಕ್ಕೆ ಯಾವ ಕಾಯಿ ಅಂತೀರಿ ಈಗ ಆಂಧ್ರ ಕಡೆದ ಸದಾಬಹಾರ್ ನೋಡಿ ಮತ್ತೆ ನೀರಳ ಮಿಡಿಕಾಯಿಗಳು
ನೋಡ್ರಿ ಥೈಲ್ಯಾಂಡ್ ಅಂತೇಳಿ ಈಗ ಆಲ್ರೆಡಿ ನಮ್ಗೆ 40 ಕಾಯಿ ಆಗೈತೆ ಈಗ ಮತ್ತೆ ಒಂದು ಕಟಾವ್ ಆಗೈತೆ ಹ್ಞೂ ಸರಿಯಾಗಿ ಫೋಕಸ್ ಮಾಡ್ರಿ ಆಗೇನು ಹೂ ಆಗುತ್ತೆ ನೋಡ್ರಿ ನೆಕ್ಸ್ಟ್ ಇದು 2ನೇ ಇದ ವರ್ಷ ಹಾಂ ಇನ್ನೂ ಆಗತ್ತೈತ್ರಿ ಹಾಂ ಹಾಂ ಥೈಲ್ಯಾಂಡ್ ಅನ್ರಿ ಇದು ಥೈಲ್ಯಾಂಡ್ ಹ್ಞೂ 3 ಗಿಡ ಅದಾವ 4 ಇದ್ದು ಒಂದು ಟ್ರ್ಯಾಕ್ಟರ್ ಹೋತು ಈಗಾಗಲೇ ಕಾಯಿ ಒಂದೊಂದು ಗಿಡ 30-40 ಕಾಯಿ ಆಗಿ ತಿಂದ್ರು ನಾವು ಹ್ಞೂ ಇದೇ ವರ್ಷ ನೀವು ಹೋದ ವರ್ಷ ಆಗೈತೆ ಸರಿ ಹ್ಞೂ ಅಡ್ಡಿಲ್ಲ ತಿಂಗಳಾಗಿಲ್ಲ ನಿಮ್ಮ ನೆಲದಾಗ ಒಂದು ಶಕ್ತಿ ಐತಿ ಹೊಸೂರು ನೆಲದಾಗ ಒಂದು ಅದು ಇದು ಥೈಲ್ಯಾಂಡ್ ತೆಗೀರಿ ಹ್ಞೂ ಅದು ಅವ್ರು ಹೇಳ್ತಿದ್ದಾರೆ 12 ತಿಂಗಳು ಆಗ್ತಿದೆ ಅಂತಾರೆ ಅವ್ರು ಹ್ಞೂ 12 ತಿಂಗಳಂದ್ರೆ ಭಾಳ ಖುಷಿ ಸಂಗತಿ ಇದು ಹ್ಞೂ ನುಗ್ಗಿದು ಚೆನ್ನಾಗಿ ಬೆಳೆಸಿದ್ರಿ ಇದು ಥೈಲ್ಯಾಂಡ್ ಏನ್ರಿ ಇದು ಹಾಂ ಈಗ ಬರ್ರಿ ನೀರು ಬರ್ರಿ ಹ್ಞೂ ಸರ್ ಇದು ಯಾವ ಗಿಡ ಇದು ಸ್ವಲ್ಪ ಎಲ್ಲಿ ಬೇರೆ ಕಾಣ್ತದಲ್ಲ ಇದು ಸೇಬು ಸೇಬು ಓಹೋ ಕಾಶ್ಮೀರಿ ಆ್ಯಪಲ್ ಕಾಶ್ಮೀರಿ ಅಲ್ಲ ಬಟ್ ಸಾಮಾನ್ಯವಾಗಿ ಅನ್ನೋದು ರೂಢಿ ಇಲ್ಲ ಆ್ಯಪಲ್ ಬೆಳೀತಾ ಇದ್ದಾರೆ ಈ ಗುಡದಳ್ಳಿಯಲ್ಲಿ ನೋಡೋಣ ಬೆಳೀತಂದ್ರೆ ಭಾಳ ಖುಷಿ ದೌಡ್ ಬರುವಂತದ ಇವಾಗ ಮುಂಚೆ ಹಾಕ ದೌಡ್ ಬರ್ತಾವ ಹಂಗೆ ಹೇಳಿ ಅಲ್ಲ ಈ ನಮ್ಮ ವಾತಾವರಣ ದೌಡ್ ಬರ್ತಾವ ಬಟ್ ಎಲ್ಲಪ್ಪ ನೀವು ಬಂಗಾರ ಮನುಷ್ಯ ಆಗಿಬಿಟ್ಟಿದ್ದೀರಿ ಕೆಂಪು ಇದ್ರ ರುಚಿದಾವ ಹ್ಞೂ ಹುಣಸೆನೂ ಬೆಳೆಸಿದ್ರಿ ಹುಣಸೆಕಾಯಿ ಫುಲ್ ಆಗಿತ್ತು ರೀ ಇದೊಂದು ಯಾವ ಆಗಿತ್ತು ಅಡ್ಡಿಲ್ಲ ಇದು ಯಾವ್ದು ರೀ ಚಿಕ್ಕವನ್ನಲ್ಲ ಇದು ಬಟ್ ಯಾವುದು ಬಿಟ್ಟೇ ಇಲ್ಲ ನೀವು ಹೊಲದಲ್ಲಿ ಎಲ್ಲ ನೋಡ್ಬಿಟ್ಟಿದ್ದೀರಿ ಚಿಕ್ಕು ಮತ್ತು ದಾಳಿಂಬೆ ಹಣ್ಣು ಮಾಡಿರ್ಬೇಕಲ್ರಿ ಅದಾವಲ್ರಿ ನೋಡ್ರಿ ನೆಲದಲ್ಲಿ ಕಾಡಿನಲ್ಲಿ ಸಿಗುವಂಥ ಖುಷಿ ಅಡ್ಡಿಲ್ಲ ದಾಳಿಂಬೆ ಹಣ್ಣು ಮಾಡಿಬಿಟ್ಟಿದ್ದೀರಿ ಕೃಷಿಯಲ್ಲಿ ಸಕಲ ವಲ್ಲಭಾಗಿಬಿಟ್ಟಾರೆ ಕೃಷಿಯೊಳಗೆ ಎಲ್ಲ ಹಣ್ಣುಗಳು ಹ್ಞೂ ಪೇರಳೆ ಗಿಡ ನೋಡ್ರಿ ಬಾವಿಗಳು ನೋಡ್ಲಿಕ್ಕೆ ಶೋಗಿಲ್ಲ ಎಲ್ಲ ಕಡೆ ಬೋರ್ ಇವಾಗ ಆದ್ರೂ ಬೋರ್ ನೀರ 1.5 ಕಿಲೋಮೀಟರ್ ಬಂದು ಬರುತ್ತೆ ಹಾಂ ಹಾಂ ಈ ಕೆಳಗೆ ನೆಲದಿಂದನೂ ನೀರು ಬರ್ತಿರ್ಬೋದಲ್ಲ ಮಳೆಗಾಲದಾಗ ಬಂದು ಹ್ಞೂ ಮ್ಯಾಲೆ ಹೋಗ್ಕೋದೇನ್ರಿ ನೀರು ಹೊರಗೆ ಏನಂತಾರಲ್ಲ ಮಳೆ ಆದ್ರೆ ಕೆಟ್ಟಲ್ಲ ಮಗ ಉಂಡ್ರೆ ಕೆಟ್ಟಲ್ಲ ಅಂತಾರಲ್ಲ ಹಂಗೆ ಅದೇ ನೀರು ಹೆಚ್ಚರದ ನಿಮ್ಗೇನು ತೊಂದರೆ ಇಲ್ಲ ಅದೇನು ಮಳೆ ಆಗಿತ್ತು ಭಾರಿ ಆಗಿತ್ತು ಹಾಂ ತೂಕ ಅದ 1/2 ಕಿಲೋ ಬರ್ತದೆ ನೋಡ್ರಿ ಕೆಸರು ಮಾವಿನಕಾಯಿ ನೀವು ಹ್ಞೂ